ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ಲರಿಗೂ ಶುಕ್ರವಾರದ ಶುಭೋದಯ. ನಾನು ರಾಮಕೃಷ್ಣ ಹೆಗಡೆ, ಪ್ರಾಂಶುಪಾಲ, ಶ್ರೀನಿವಾಸ್ ಯೂನಿವರ್ಸಿಟಿ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ವಿದ್ಯಾಲಯ. ಮೈಸೆಲ್ಫ್ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ಪ್ರಿನ್ಸಿಪಲ್ ಆ್ಯಂಡ್ ಡೀನ್ ಆಫ್ ಶ್ರೀನಿವಾಸ್ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇವತ್ತು ನಾವು ಇಲ್ಲಿ ಸೇರಿರುವಂಥ ಉದ್ದೇಶ, ನಮ್ಮ ಮಂಗಳೂರಿನ ಮುಕ್ಕಾದಲ್ಲಿ ಇರುವಂಥ ಶ್ರೀನಿವಾಸ ತಾಂತ್ರಿಕ ಮತ್ತು ಅಭಿಯಾಂತ್ರಿಕ ವಿದ್ಯಾಲಯದಲ್ಲಿ ನಿಮಗೆ ತಿಳಿದಿರುವಂತೆ 13 ವರ್ಷಗಳಿಂದ 2013ರಿಂದ ಆರಂಭಗೊಂಡು ಒಂದು ತಾಂತ್ರಿಕ ಮತ್ತು ಸಾಂಸ್ಕೃತಿಕ ಫೆಸ್ಟನ್ನು ಟೆಕ್ ಯುವ ಅಂತ ನಾವು ಹೆಸರಿಟ್ಟುಕೊಂಡಿದ್ದೇವೆ. ಟೆಕ್ ಯುವ ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಜೊತೆಗೆ ಕ್ರೀಡೆ ಸಹ ಇದರಲ್ಲಿ ಅಳವಡಿಸಿಕೊಂಡಿದ್ದೇವೆ, ಕ್ರೀಡೆಯನ್ನು ಸಹ. ಸೊ ಟೆಕ್ ಯುವ 2026 ಇದನ್ನು ನಾವು ಇದೇ ಬರುವ ಮಾರ್ಚ್ 9 ಮತ್ತು 10ನೇ ತಾರೀಕಿಗೆ ನಮ್ಮ ಮುಖ ಕ್ಯಾಂಪಸ್ನಲ್ಲಿರುವಂಥ ತಾಂತ್ರಿಕ ಹಾಗೂ ಅಭಿಯಾಂತ್ರಿಕ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರ್ತೇವೆ. 2013ರಲ್ಲಿ ಪ್ರಾರಂಭಗೊಂಡ ಈ ಟೆಕ್ ಯುವ ನಮ್ಮ ಮಾಧ್ಯಮ ಮಿತ್ರರ ಸಹಕಾರದಿಂದ ಅತಿ ಯಶಸ್ವಿಯಾಗಿ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದೆ ಪ್ರತಿ ವರ್ಷ. ಈ ವರ್ಷವೂ ಸಹ ನಾವು ಮಾಧ್ಯಮ ಮಿತ್ರರಿಂದ ಬಹಳಷ್ಟು ಸಹಾಯವನ್ನು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಟೆಕ್ ಯುವ 2026ಕ್ಕೆ ತಾವು ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತ ನಾನು ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿ ವರ್ಷ ಸಹ ನಮ್ಮ ಟೆಕ್ ಯುವ ಫೆಸ್ಟಿಗೆ, ಟೆಕ್ನಿಕಲ್ ಫೆಸ್ಟಿಗೆ ನಮ್ಮ ಕರ್ನಾಟಕವನ್ನು ಹೊರತುಪಡಿಸಿ ಕೇರಳ ರಾಜ್ಯ, ಮಹಾರಾಷ್ಟ್ರದಿಂದ ಹಾಗೂ ಆಂಧ್ರ ಪ್ರದೇಶದಿಂದ ಸಹ ಬಹಳಷ್ಟು ವಿದ್ಯಾರ್ಥಿಗಳು ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರತಿ ವರ್ಷ ಇದು ನಡ್ಕೊಂಡು ಬಂದಿರುವಂಥ ಒಂದು ರೀತಿ. ಈ ವರ್ಷವೂ ಸಹ ನಾವು ಸುಮಾರು 800ರಷ್ಟು ವಿದ್ಯಾರ್ಥಿಗಳನ್ನು ನಾವು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ, ಬರ್ಬೋದು ಅಂತ ನಮ್ಮ ಒಂದು ಅಂದಾಜು. ಅದೇ ಥರ ನಮ್ಮ ಸಹಶಿಕ್ಷಣ ಸಂಸ್ಥೆಗಳು, ಶ್ರೀನಿವಾಸ್ ಯೂನಿವರ್ಸಿಟಿಯ ಸಹಶಿಕ್ಷಣ ಸಂಸ್ಥೆಗಳು ಸಹ ಇದರಲ್ಲಿ ಭಾಗಿಯಾಗಿವೆ. ಎಲ್ಲ ವಿದ್ಯಾರ್ಥಿಗಳು ಬಹುಶಃ 2ರಿಂದ 2,500 ವಿದ್ಯಾರ್ಥಿಗಳು ಈ ಟೆಕ್ ಯುವ 2026ರಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಇದೆ. ಮಾಧ್ಯಮ ಮಿತ್ರರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಮ್ಮ ಶ್ರೀನಿವಾಸ ಯೂನಿವರ್ಸಿಟಿಯಿಂದ ಹಾಗೂ ಶ್ರೀನಿವಾಸ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಡೆಯಿಂದ ವ್ಯಾಪಕ ಪ್ರಚಾರವನ್ನು ನೀಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ವರ್ಷದ ಟೆಕ್ ಯುವ 2026ರಲ್ಲಿ ನಮ್ಮ ಮುಖ್ಯ ಅತಿಥಿಯಾಗಿ ಯುನಿಫೈ CX ಪ್ರೈವೇಟ್ ಲಿಮಿಟೆಡ್, ಇದು ಅಮೇರಿಕಾದಲ್ಲಿ ಒಂದು ಬೇರನ್ನು ಇಟ್ಟುಕೊಂಡಂತಿರುವ ಒಂದು ಸಂಸ್ಥೆ. ಫಿಲಿಪೈನ್ಸ್, ಭಾರತದಲ್ಲೂ ಸಹ ಹಾಗೂ ಅನೇಕ ದೇಶಗಳಲ್ಲಿ ಈ ಸಂಸ್ಥೆ ತನ್ನ ಛಾಪನ್ನು ಛಾಪನ್ನು ಸಹ ಇದರಲ್ಲಿ ಅಳವಡಿಸಿಕೊಂಡಿದೆ. ಈ ಸಂಸ್ಥೆ ಉಪಾಧ್ಯಕ್ಷ ಶ್ರೀ ಶ್ಯಾಮ್ ಪ್ರಸಾದ್ ಹೆಬ್ಬಾರ್ ಅವರು ಮುಖ್ಯ ಅತಿಥಿಯಾಗಿ ಈ ವರ್ಷ ಟೆಕ್ ಯುವ 2026ಕ್ಕೆ ನಮ್ಮಲ್ಲಿ ಬರಲಿಕ್ಕೆ ಒಪ್ಕೊಂಡಿದ್ದಾರೆ. ಸುಮಾರು 7,500 ಸಾವಿರದಷ್ಟು ಎಂಪ್ಲಾಯೀಸ್ಗಳು, ಉದ್ಯೋಗಿಗಳು ಈ ಸಂಸ್ಥೆಯಲ್ಲಿ ದುಡಿತಾ ಇದ್ದಾರೆ. ವಿಶೇಷ ಏನು ಅಂದರೆ ಇದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಒಂದು ಕಂಪನಿ.
ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ನಮ್ಮ ಟೆಕ್ಯುವ 2026 ಇದರ ಪರಿಕಲ್ಪನೆ ಅಂದರೆ ಥೀಮ್ ಅಂತ ನಾವೇನು ಹೇಳ್ತೇವೆ ಇಂಗ್ಲೀಷ್ನಲ್ಲಿ. ಈ ವರ್ಷದ ಪರಿಕಲ್ಪನೆ ಏನು ಅಂದರೆ ಸೈಬರ್ ಜಾಗೃತಿ, ಸೈಬರ್ ಭದ್ರತೆ, ಸೈಬರ್ ಸೆಕ್ಯುರಿಟಿ ಜಾಗೃತಿ. ಇದು ನಮ್ಮ ಪರಿಕಲ್ಪನೆ. ಈ ಸಂದರ್ಭದಲ್ಲಿ ಶ್ರೀನಿವಾಸ ವಿಶ್ವವಿದ್ಯಾಲಯದ ಗೌರವಾನ್ವಿತ ಸಹ ಕುಲಾಧಿಪತಿಗಳಾದ ಡಾಕ್ಟರ್ ಎ ಶ್ರೀನಿವಾಸ ರಾವ್ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದಾರೆ. ಶ್ರೀನಿವಾಸ ವಿಶ್ವವಿದ್ಯಾಲಯದ ವಿಶ್ವಸ್ತ ಮಂಡಳಿ ಸದಸ್ಯರುಗಳಾದ ಶ್ರೀಮತಿ ಎ ವಿಜಯಲಕ್ಷ್ಮಿ ಆರ್ ರಾವ್ ಅಮ್ಮ ಹಾಗೂ ಪ್ರೊಫೆಸರ್ ಎಂಜಿನಿಯರ್ ಶ್ರೀಮತಿ ಮಿತ್ರಾ ಎಸ್ ರಾವ್, ಶ್ರೀನಿವಾಸ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೆ ಸತ್ಯನಾರಾಯಣ ರೆಡ್ಡಿ ಅವರು ಸಹ ಈ ಸಂದರ್ಭದಲ್ಲಿ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಡಾಕ್ಟರ್ ಆದಿತ್ಯ ಕುಮಾರ್ ಮಯ್ಯ, ರಿಜಿಸ್ಟ್ರಾರ್ ಅಕಾಡೆಮಿಕ್ ಆ್ಯಂಡ್ ಡೆವಲಪ್ಮೆಂಟ್, ಬೆಂಗಳೂರು ಕ್ಯಾಂಪಸ್, ಶ್ರೀನಿವಾಸ ಯೂನಿವರ್ಸಿಟಿ. ಡಾಕ್ಟರ್ ಅನಿಲ್ ಕುಮಾರ್, ರಿಜಿಸ್ಟ್ರಾರ್ ಅಕಾಡೆಮಿಕ್. ಡಾಕ್ಟರ್ ಶ್ರೀನಿವಾಸ್ ಮಯ್ಯ, ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್. ಹಾಗೂ ಡಾಕ್ಟರ್ ಅಜಯ್ ಕುಮಾರ್, ರಿಜಿಸ್ಟ್ರಾರ್ ಡೆವಲಪ್ಮೆಂಟ್, ಶ್ರೀನಿವಾಸ್ ಕ್ಯಾಂಪಸ್. ಹಾಗೂ ಕಾಲೇಜಿನ ಪ್ರಾಂಶುಪಾಲವಾಗಿ ನಾನು ಸಹ ಈ ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಚಾಲಕರು ಪ್ರೊಫೆಸರ್ ಕೆ ಶ್ರೀನಿವಾಸರಾವ್, ನನ್ನ ಬಲಕ್ಕೆ ಕುಳಿತುಕೊಂಡಿರುವಂಥವರು ಕೆ ಶ್ರೀನಿವಾಸರಾವ್. ಹಾಗೂ ನಮ್ಮ ವಿದ್ಯಾರ್ಥಿ ಸಮನ್ವಯಕಾರರು ಆದರ್ಶ್ ಮತ್ತು ಸಾಗರ್, ಇವರು ಸಹ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಕಾರ್ಯಕ್ರಮದ ಪರಿಕಲ್ಪನೆ ನಾನು ಹೇಳಿದಂತೆ ಸೈಬರ್ ಸೆಕ್ಯುರಿಟಿ, ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಿರುವಂಥದ್ದು. 2 ದಿವಸದ ಈ ಸಂದರ್ಭದಲ್ಲಿ ಮೊದಲನೇ ದಿನ ನಾವು ಹೆಚ್ಚಾಗಿ ತಾಂತ್ರಿಕ ವಿಷಯದ ಮೇಲೆ ಭಾಳಷ್ಟು ಸ್ಪರ್ಧೆಗಳನ್ನು ಇಟ್ಟುಕೊಂಡಿದ್ದೇವೆ. 2ನೇ ದಿನ ಇದು ಕಲೆ ಮತ್ತು ಕ್ರೀಡೆಗಳಿಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳು. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಪ್ರೊಫೆಸರ್ ಶ್ರೀನಾಥ್ ರಾವ್ ಅವರನ್ನು ಈ ಸಂದರ್ಭದಲ್ಲಿ ಆಹ್ವಾನಿಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. 13 ವರ್ಷದಿಂದ ನಾವು ಈ ಟೆಕ್ ಯುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ಟೆಕ್ ವೆಸ್ಟ್ ಅಂತ ಹಾಕಿದರೆ ಫಸ್ಟಿಗೆ ಬರೋದು ನಮ್ಮದು ಶ್ರೀನಿವಾಸ ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿದು. ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮ ಮಿತ್ರರು. ಯಾಕಂದರೆ ಮಾಧ್ಯಮದಲ್ಲಿ ನಮಗೆ ನೀವು ನೀಡಿದಂತಹ ಪ್ರಚಾರದಿಂದಾಗಿ ಇವತ್ತು ನಾವು ಟೆಕ್ ಫೆಸ್ಟ್ ಅಂತ ಗೂಗಲಲ್ಲಿ ಹಾಕಿದರೆ ಮಂಗಳೂರಿನ ನಮ್ಮ ಕಾಲೇಜಿನ ಸಂಸ್ಥೆ ಬರ್ತದೆ. ಅದಕ್ಕೆ ಮೊದಲನೇದಾಗಿ ನಿಮಗೆಲ್ಲ ನಾನು ಆಭಾರಿ ಆಗ್ತೇನೆ. ಯಾಕಂದರೆ 13 ವರ್ಷಗಳಿಂದ ಸತತವಾಗಿ ನಮಗೆ ಮಂಗಳೂರಿನ ಪತ್ರಿಕಾ ರಂಗದ ಮಿತ್ರರು ನಮಗೆ ಬಹಳಷ್ಟು ಸಹಾಯವನ್ನು ಮಾಡಿದ್ದಾರೆ. ಅದಕ್ಕಾಗಿ ಮೊದಲನೇದಾಗಿ ಅಭಿನಂದನೆಗಳನ್ನು ಹಾಗೂ ಅಭಿವಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಇದರ ಬಗ್ಗೆ ಆಡಬೇಕಂತ ಬಯಸ್ತಾ ಇದ್ದೇನೆ. ನಮ್ಮ ಪ್ರಾಂಶುಪಾಲರು ಹೇಳಿದ ಹಾಗೆ ಈ ಸಲದ ಪರಿಕಲ್ಪನೆ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಅಂತ. ಯಾಕಂದರೆ ನಿಮಗೆ ಗೊತ್ತೇ ಇದೆ, ಎಲ್ಲ ಕಡೆ ಡಿಜಿಟಲ್ ಅರೆಸ್ಟ್ ಅಂತ ಇರ್ಬೋದು, ಅವರ ಸೈಬರ್ ಹ್ಯಾಕರ್ಸ್ ಇರ್ಬೋದು, ಬಹಳಷ್ಟು ಬೇರೆ ಬೇರೆ ರೀತಿಯಿಂದಾಗಿ ಸೈಬರ್ ಅಪರಾಧಗಳು ನಡೀತಾ ಇದೆ. ಹಾಗಾಗಿ ಮುಂದಿನ ರಾಯಭಾರಿಗಳಾದ ನಮ್ಮ ಸ್ಟೂಡೆಂಟ್ಸ್ಗಳ ಮುಖಾಂತರ ನಾವು ಇದಕ್ಕೆ ಸಂಬಂಧಪಟ್ಟ ಕೆಲವು ಕಾಂಪಿಟೇಷನ್ಸ್ಗಳನ್ನು ಇಟ್ಟಿದ್ದೇವೆ. ಉದಾಹರಣೆಗೆ ಬ್ಲೈಂಡ್ ಕೋಡಿಂಗ್, ಪ್ರಾಂಪ್ಟ್ ಇಂಜಿನಿಯರಿಂಗ್, ಪರ್ಫೆಕ್ಟ್ ಕೋಡ್, ಎರರ್ ಎಲಿಮಿನೇಟರ್, ಪ್ಯಾಟರ್ನ್ ಕೋಡಿಂಗ್ ಮತ್ತು ಪ್ರಾಜೆಕ್ಟ್ ಎಕ್ಸ್ಪೋ. ಸೊ ಇಂಥ ಬಹಳಷ್ಟು ನಾವು ಒಂದು ಕಾಂಪಿಟೇಷನ್ಸ್ಗಳನ್ನು ಇಟ್ಕೊಂಡಿದ್ದೇವೆ. ದ ಮೇನ್ ಇಂಟೆನ್ಷನ್ ಏನಂದರೆ, ಮುಖ್ಯ ಉದ್ದೇಶ ಏನಂದರೆ, ಸೈಬರ್ ಅಪರಾಧವನ್ನು ಹೇಗೆ ತಡೆಗಟ್ಟಬಹುದು. ಅದು ಸೈಬರ್ ಅಪರಾಧ ವ್ಯಕ್ತಿಗತವಾಗಿರ್ಬೋದು, ಸಂಸ್ಥೆಗಳಲ್ಲಾಗಿರ್ಬೋದು, ಯಾವುದೇ ಸೆಲೆಬ್ರಿಟಿಗಳಾಗಿರ್ಬೋದು, ಯಾವುದೇ ವಾಣಿಜ್ಯೋದ್ಯಮಿಗಳಿಗೆ ಆಗಿರ್ಬೋದು. ಸೊ ಅದನ್ನು ತಡೆಗಟ್ಟುವಲ್ಲಿ ಈಗಿನ ಜನ್ರೇಷನ್ನವರು, ನಾವು ಜನರೇಷನ್ ಝೆಡ್ ಅಂತ ಏನು ಹೇಳ್ತೇವೆ, ಸೊ ಜೆನ್ಜಿ ಅವರು ಹೇಗೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಹೇಗೆ ಅವರು ಮುಂದಿನ ನೆಕ್ಸ್ಟ್ ಪೀಳಿಗೆಯವರಿಗೆ ಹೇಗೆ ಅವರು ಅದನ್ನು ಮಾರ್ಗದರ್ಶಕರಾಗ್ಬೋದು, ಹಾಗೆ ಈಗಿನ ನಮ್ಮ ಜನ್ರೇಷನ್, ನಾವರಿಗಿಂತ ಒಂದು ಜನ್ರೇಷನ್ ಮುಂದೆ ಇದ್ದೇವೆ, ನಮಗೆ ಅವರು ಹೇಗೆ ಮಾರ್ಗದರ್ಶನ ಕೊಡ್ಬೋದು ಅಂತ ಅದೇ ಒಂದು ಪರಿಕಲ್ಪನೆ ಇಟ್ಕೊಂಡು ನಾವು ಈ ಸಲ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಅಂತ ಇಟ್ಕೊಂಡಿದ್ದೇವೆ. ಕಳೆದ ವರ್ಷ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡಿದ್ವಿ, ಅದರ ಮೊದಲು ರೊಬೋಟಿಕ್ಸ್ ಇಟ್ಕೊಂಡಿದ್ವಿ, ಅದರ ಮೊದಲು ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ, ರಿನ್ಯೂವಬಲ್ ಎನರ್ಜಿ. ಪ್ರತಿ ವರ್ಷ ನಾವು ಒಂದೊಂದು ಪರಿಕಲ್ಪನೆ ಇಟ್ಕೊಂಡಿದ್ದೇವೆ ಥೀಮ್. ಈ ಸಲದ್ದು ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್. ಮತ್ತು ನಾವು ಪ್ರತಿ ಸಲ ಚೀಫ್ ಗೆಸ್ಟನ್ನು ಕರೆಯುವಾಗ ನಾವು ಯಾವ ಥರ ಕರಿತೇವೆ ಅಂದರೆ, ಅವರು ಪ್ರಾಕ್ಟಿಕಲ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಒಂದು ಸ್ಟಾರ್ಟಪ್ ಕಂಪನಿಗಳನ್ನು ಹೇಗೆ ಹಾಕ್ಬೋದು. ಯಾಕಂದರೆ ಬರೀ ಜಾಬ್ ಮಾತ್ರ ನಾವು ಕೊಡೋದು ಉದ್ದೇಶ ನಮ್ಮ ಸಂಸ್ಥೆದಲ್ಲ, ಶಿಕ್ಷಣ ಸಂಸ್ಥೆಯಲ್ಲಿ ಅವರು ಹೇಗೆ ಒಂದು ಸ್ವ ಉದ್ಯಮವನ್ನು ಹಾಕಿ ಸ್ಟಾರ್ಟಪ್ ಮಾಡ್ಬೋದು, ಎಂಟರ್ಪ್ರಿನರ್ ಆಗ್ಬೋದು. ಅದಕ್ಕೆ ಈ ಸಲ ನಮಗೆ ಸೂಕ್ತವಾಗಿ ಅನಿಸಿದವರು ಈ ಸಲದ ಮುಖ್ಯ ಅತಿಥಿಯಾಗಿ ಬರತಕ್ಕಂತಹ ಶ್ರೀ ಶ್ಯಾಮ್ ಪ್ರಸಾದ್ ಹೆಬ್ಬಾರ್ ಅವರು ಬ್ಯುಸಿ ಇದ್ದರು. ಬಟ್ ನಾವು ಕೇಳಿದಾಗ ಅವ್ರು ಹೇಳಿದರು, ನಿಮ್ಮ ಪರಿಕಲ್ಪನೆ ಚೆನ್ನಾಗಿದೆ, ನಿಮ್ಮ ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ತಿಳ್ಕೊಂಡಿದ್ದೇನೆ, ಆದ್ದರಿಂದಾಗಿ ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಅವರು ಒಪ್ಕೊಂಡಿದ್ದಾರೆ. ಬಹಳಷ್ಟು ಕಡೆಗಳಲ್ಲಿ
ಅಮೆರಿಕದಲ್ಲಿರ್ಬೋದು, ಹೊಂಡುರಾಸಲ್ಲಿರ್ಬೋದು, ಫಿಲಿಪೈನ್ಸಲ್ಲಿರ್ಬೋದು, ಹಾಗೆ ನಮ್ಮ ಮಂಗಳೂರಲ್ಲಿ ಸಹ ಅವರು ಕಂಪನಿಗಳನ್ನು ನಡೆಸ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮಕ್ಕೆ ಹಾಗೆ 2ನೇ ದಿನ ನಾವು ಸ್ಪೋರ್ಟ್ಸ್ ಇವೆಂಟ್ಸ್ಗಳನ್ನು ಮಾಡ್ತಾ ಇದ್ದೇವೆ, ಕಲ್ಚರಲ್ ಇವೆಂಟ್ಗಳನ್ನು ಮಾಡ್ತಾ ಇದ್ದೇವೆ. ಹಾಗೆ ಬಿಸ್ನೆಸ್ಸಿಗೆ ಸಂಬಂಧಪಟ್ಟದ್ದು ನೀವು ನೋಡ್ತಾ ಇರ್ಬೋದು, ಶಾರ್ಕ್ ಟ್ಯಾಂಕ್ಸ್ ಅಂತ ಬೇರೆ ಬೇರೆ ಬಿಸ್ನೆಸ್ ಇವೆಂಟ್ಸ್ ಇದೆ. ಅದೇ ಥರ ನಮ್ಮ ಸ್ಟೂಡೆಂಟ್ಸ್ಗಳು ಒಂದು ಮಾರ್ಕೆಟಿಂಗ್ ಮಾಡೋದಾದರೆ, ಬ್ರ್ಯಾಂಡಿಂಗ್ ಮಾಡ್ಬೋದಾದರೆ, ಬಿಸ್ನೆಸ್ಸನ್ನು ಪಿಚ್ ಮಾಡೋದಾದರೆ, ಆ ಐಡಿಯಾಗಳನ್ನು ಪಿಚ್ ಮಾಡೋದಾದರೆ ಹೇಗೆ ಮಾಡ್ಬೋದು ಎನ್ನುವಂಥ ಉದ್ದೇಶದಿಂದ ನಾವು ಅವರಿಗೆ ಆ ಸ್ಕಿಲ್ಗಳನ್ನು ಅಳವಡಿಸ್ಕೊಳ್ಳೋ ಉದ್ದೇಶದಿಂದ ಬಿಸ್ನೆಸ್ ಮಾಸ್ಟರು ಮತ್ತು ಮಾಕ್ಬರ್ಸ್ ಅಂತ ಕಾಂಪಿಟೇಷನ್ಸ್ಗಳನ್ನು ಇಟ್ಕೊಂಡಿದ್ದೇವೆ. ಅಂದರೆ ಇದರ ಪರಿಕಲ್ಪನೆ ಕೇವಲ ಒಂದು ಕಾರ್ಯಕ್ರಮ ಮಾಡಬೇಕಂತಲ್ಲ, ನಮ್ಮ ಈ ಟೆಕ್ ಯುವ ಅಂದರೆ ಯುವಕರಿಗಾಗಿರತಕ್ಕಂತಹ ಟೆಕ್ ಫೆಸ್ಟ್, ಅದಕ್ಕೆ ಟೆಕ್ ಯುವದ ಪರಿಕಲ್ಪನೆ ಏನಂದರೆ ವಿದ್ಯಾರ್ಥಿಗಳನ್ನು ಹೇಗೆ ನಾವು ಮುಂದೆ ನಾಯಕತ್ವವನ್ನು ರೂಢಿಸ್ಕೊಳ್ಬೋದು, ಅವರು ಹೇಗೆ ಸ್ವಂತ ಉದ್ಯಮಿಗಳನ್ನು ಹಾಕ್ಕೊಳ್ಬೋದು, ಆ ಪರಿಕಲ್ಪನೆಯೊಂದಿಗೆ ನಾವು 2012ರಲ್ಲಿ ಈ ಟೆಕ್ ಯುವನ್ನು ಪ್ರಾರಂಭ ಮಾಡಿದ್ವಿ. ಈ ಸಲ 14ನೇ ಒಂದು ನಾವು ಈ ಎಡಿಷನ್ನಿಗೆ ಬಂದಿದ್ದೇವೆ. ಕಳೆದ 13 ವರ್ಷಗಳಿಂದ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದ್ದೀರಿ. ಹಾಗೆ ಈ ಸಲ ಸಹ ನೀವೆಲ್ಲ ನಮಗೆ ಕಾರ್ಯಕ್ರಮಕ್ಕೆ ಸಹಾಯ ಕೊಡಬೇಕು, ನಿಮ್ಮ ಮಾರ್ಗದರ್ಶನ ನೀಡಬೇಕು. ಆ ದಿನ ಸೋಮವಾರ 9ನೇ ತಾರೀಕು ಬೆಳಿಗ್ಗೆ 10:30 ಗಂಟೆಗೆ ನಮ್ಮಲ್ಲಿ ಮುಖ್ಯ ಕ್ಯಾಂಪಸ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಉದ್ಘಾಟನೆ ಇದೆ ಕಾರ್ಯಕ್ರಮದ್ದು. ತಾವೆಲ್ಲರೂ ಆ ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು. ಹಾಗೆ ನಿಮ್ಮ ಅನಿಸಿಕೆಗಳೇನಿದ್ರು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಆವಾಗ ಈ ಕಾರ್ಯಕ್ರಮ ಅಲ್ಲ, ಮುಂದಿನ ಕಾರ್ಯಕ್ರಮಗಳನ್ನು ಸಹ ನಾವು ಯಾವ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಬೋದು. ನಿಮ್ಮ ಪತ್ರಿಕಾ ರಂಗಕ್ಕೆ ಏನಾದರೂ ಇಂಜಿನಿಯರಿಂಗನ್ನು ನಾವು ಲಿಂಕ್ ಮಾಡೋದಾದರೆ ಮುಂದಿನ ವರ್ಷಗಳಲ್ಲಿ ನಾವು ಆ ಪರಿಕಲ್ಪನೆಯನ್ನು ಮಾಡಿಕೊಂಡು ಆ ಥರ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ನಮ್ಮಲ್ಲಿ ಕಾಲೇಜಲ್ಲಿ BOS ಇದೆ, ಬೋರ್ಡ್ ಆಫ್ ಸ್ಟಡೀಸ್ ಅಂತ. ಆವಾಗ ನಾವು ಕಂಪನಿ ಇಂಡಸ್ಟ್ರಿ ಅವ್ರ ಹತ್ರ ಎಲ್ಲ ಕೇಳ್ತೇವೆ ಈಗಿನ ರಿಕ್ವೈರ್ಮೆಂಟ್ ಏನಂತ. ಆ ರಿಕ್ವೈರ್ಮೆಂಟಿಗೆ ಅನುಗುಣವಾಗಿ ನಮ್ಮಲ್ಲಿ ಸಿಲೆಬಸ್ ಮಾಡ್ತಾರೆ. ಆ ಕೆಲವು ಅಂಶಗಳನ್ನು ತೆಗೆದುಕೊಂಡು ನಾವಿಲ್ಲಿ ಟೆಕ್ ಯುವದಲ್ಲಿ ಅದನ್ನು ಅಳವಡಿಸ್ಕೊಂಡಿದ್ದೇವೆ. ಮತ್ತು ನಮ್ಮ ಸ್ಟೂಡೆಂಟ್ಸ್ಗಳಿಗೆ ನಾವು ಎಲ್ಲ ಸ್ಟೂಡೆಂಟ್ಸ್ಗಳು ನಮ್ಮಲ್ಲಿ ಭಾಗವಹಿಸ್ತಾರೆ. ಯಾಕಂದರೆ ಅವರಿಗೆ ಒಂದು ಲೀಡರ್ಶಿಪ್ ಎಬಿಲಿಟಿ ಬರ್ತದೆ. ಯಾಕಂದರೆ ನಮ್ಮಲ್ಲಿ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಸಮಗ್ರ ಜ್ಞಾನ ಮತ್ತು ಕಾಂಪ್ರಿಹೆನ್ಸಿವ್ ನಾಲೆಜ್ ಅಂತ. ಸೊ ಹಾಗಾಗಿ ಅಕಾಡೆಮಿಕ್ಸ್ ಇದೆ, ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದೆ, ನಾಯಕತ್ವ ಹೇಗೆ ಬೆಳೆಸ್ಕೊಳ್ಬೋದಂತಿದೆ, ಮತ್ತು ಹೇಗೆ ಅವರು ಕ್ರಿಯೇಟಿವ್ ಥಿಂಕಿಂಗ್ ಮಾಡ್ಬೋದು, ಹೇಗೆ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿಯನ್ನು ತಿಳಿಸ್ಕೊಳ್ಬೋದು, ಅದನ್ನೆಲ್ಲ ಪರಿಕಲ್ಪನೆಯನ್ನಿಟ್ಟುಕೊಂಡು ನಾವು ಈ ಟೆಕ್ ಯುವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಪ್ರಾರಂಭದ ಮಾಹಿತಿಗಳನ್ನು ಸರ್ ಅವರು ಕೊಟ್ಟರು. ನನ್ನೊಂದಿಗಿದ್ದಾರೆ ನಮ್ಮ ಈ ಸಲದ ವಿದ್ಯಾರ್ಥಿ ನಾಯಕರಾಗಿರ್ತಕ್ಕಂತಹ ಸಾಗರ್ ಅವರು, ಇವರು ಖಜಾಂಚಿ, ವಿಶ್ರುತ ಕೃಷ್ಣ ಅವರು, ಇವರು ಆದರ್ಶ್ ನಮ್ಮ ಸಮನ್ವಯಕಾರರು, ಸ್ಟೂಡೆಂಟ್ ಕೋಆರ್ಡಿನೇಟರ್ ಅವರು, ಕಾರ್ತಿಕ್ ಮತ್ತು ಸ್ನೇಹ ರಿಶಲ್. ಹಾಗೆ ಮುಂದೆ ಕೂತಿದ್ದಾರೆ ಚೈತನ್ಯ ಮತ್ತು ವಿದ್ಯಾಶ್ರೀ ಕಾಸ್ಲೆ ಮತ್ತು ಹರ್ಷಿತ್ ಮತ್ತು ನಮ್ಮ ಧನುಷ್ ಅವರು. ಹಾಗೂ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಬಟ್ ನಾವಿಲ್ಲಿ ಕೆಲವು ಆ ವಿದ್ಯಾರ್ಥಿಗಳನ್ನು ಮಾತ್ರ ಇಲ್ಲಿ ಬರಬೇಕಂತ ಹೇಳಿದರೆ ನಮ್ಮ ಟೀಮ್ ಒಂದು ಸುಮಾರು ಒಂದು 100ಕ್ಕೂ ಜಾಸ್ತಿ ವಿದ್ಯಾರ್ಥಿಗಳದ್ದು ಟೀಮ್ ಇದೆ. ಸೊ ನೀವು ಕಾರ್ಯಕ್ರಮಕ್ಕೆ ಬರಬೇಕು 9ನೇ ತಾರೀಕು. ಹಾಗೆ 10ನೇ ತಾರೀಕಿಗೆ ನಮ್ಮದು ಸಂಜೆ ಸುಮಾರು 4:15 ಗಂಟೆಗೆ ವ್ಯಾಲಿಡೇಟರಿ ಕಾರ್ಯಕ್ರಮ ಇದೆ. ಸೊ ತಾವು 2 ದಿನ ಕಾರ್ಯಕ್ರಮಕ್ಕೆ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದು ನಮಗೆ ಮೊದಲು ನೀಡಿದಂತೆ ಸಹಕಾರವನ್ನು ನೀಡಬೇಕಂತ ತಮಗೆಲ್ಲರಿಗೂ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ನಿಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು ಸರ್. ಹಾಂ ಸರ್, ಹೌದು ಸರ್. ಸ್ಪರ್ಧೆ ನಾವು ಪ್ಯಾರಲಲ್ ಆಗಿ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಡೆ ರೀಲ್ ಮೇಕಿಂಗ್ ನಾವು ಮಾಡ್ತಾ ಇದ್ದೇವೆ, ಅದು ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್. ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೇವೆ, ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್. ಮತ್ತು ಈ ಫಾರ್ ಎಕ್ಸಾಂಪಲ್ ಸ್ಪೋರ್ಟ್ಸ್ 2 ದಿನ ಮಾಡ್ತಾ ಇದ್ದೇವೆ. ಸೊ ಏನು ಮಾಡ್ತೇವೆ ಅಂದರೆ ಈ 50 ಹೌದು ಹಾಂ ಸರ್. ಎಕ್ಸಾಕ್ಟ್ಲಿ ಕೆಲವು ಸ್ಪರ್ಧೆಗಳಿಗೆ 1 ಅವರ್ ಇರ್ತದೆ, ಕೆಲವು ಸ್ಪರ್ಧೆಗಳಿಗೆ ಅರ್ಧ ಗಂಟೆ ಇರುತ್ತೆ, ಕೆಲವು ಸ್ಪರ್ಧೆಗಳು 2 ಅವರ್ಸ್. ಹೌದು, ಅಂದರೆ ನಾವಂದರೆ ಪ್ಯಾರಲಲ್ ಆಗಿ ಮಾಡ್ತೇವೆ, ಒಂದು 3-4 ಇವೆಂಟ್ ಪ್ಯಾರಲಲ್ ಆಗಿ ಮಾಡ್ತೇವೆ. ಸ್ಟೂಡೆಂಟ್ಸ್ಗಳಿಗೆ ನಾವು ಬೇರೆ ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ಓಪನ್ ಆಪ್ಷನ್ ಕೊಟ್ಟಿದ್ದೇವೆ, ನೀವು ಯಾವ್ದು ಬೇಕು ಜಾಯ್ನ್ ಆಗ್ಬೋದಂತ. ಮತ್ತು ಒಂದು ವೇಳೆ ಕೆಲವು ಸ್ಟೂಡೆಂಟ್ಸ್ಗಳು ನಮಗೆ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕಂತ ಆಸಕ್ತಿ ಇದ್ದರೆ ನಾವು ಫ್ಲೆಕ್ಸಿಬಲ್ ಇದ್ದೇವೆ. ನಾವು ಅದಕ್ಕೆ ಸರಿಯಾಗಿ ಒಂದು ಶೆಡ್ಯೂಲ್ ಮಾಡಿ ಇಟ್ಟಿದ್ದೇವೆ ಆಲ್ರೆಡಿ, ಅದಕ್ಕೆ ಸರಿಯಾಗಿ ನಾವು ಶೆಡ್ಯೂಲನ್ನು ಮಾಡ್ತೇವೆ. ಯಾಕಂದರೆ ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಆದಿತ್ಯವಾರ ತನಕ ಫ್ಲೆಕ್ಸಿಬಲ್ ಆಗಿ ಇಟ್ಕೊಂಡು ಸೋಮವಾರ ಬೆಳಿಗ್ಗೆ ರಿಜಿಸ್ಟ್ರೇಷನ್ ಪುನಃ ಅಲ್ಲಿ ಬಂದಾಗ ಮಾಡಿಸ್ಕೊಂಡು ಆವಾಗ ನಾವು ಶೆಡ್ಯೂಲ್ ಮಾಡ್ತೇವೆ. ಹಾಗೆ ಕೆಲವರು ನಮಗೆ 2ಕ್ಕೂ ಪಾರ್ಟಿಸಿಪೇಟ್ ಮಾಡಬೇಕಂತ ಹೇಳಿದಾಗ 2 ಇವೆಂಟ್ಗಳು ಕ್ಲಾಶ್ ಆಗೋದಾದರೆ ಆ ಇವೆಂಟನ್ನು ಸ್ವಲ್ಪ ಪುಷ್ ಮಾಡ್ತೇವೆ. ಅವರು ಒಂದು ಇವೆಂಟ್ ಪಾರ್ಟಿಸಿಪೇಟ್ ಆದ ನಂತರ ಸೆಕೆಂಡ್ ಇವೆಂಟಿಗೆ. ಬಟ್ ನಮ್ಮದು ಮೇನ್ ಇಂಟೆನ್ಷನ್ ಅಂದರೆ ಸ್ಟೂಡೆಂಟ್ ಶುಡ್ ಪಾರ್ಟಿಸಿಪೇಟ್. ಬೇರೆ ಕಾಲೇಜಿನಲ್ಲಿ ಬಂದಿರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಿರತಕ್ಕಂಥದ್ದೇ ನಮ್ಮ ಒಂದು ಉದ್ದೇಶ. ಸೈಬರ್ ಸೆಕ್ಯೂರಿಟಿ ಬಗ್ಗೆ ನೀವು ಮಾಡ್ತಾ ಇದ್ದೀರಲ್ಲ, ಹೌದು ಸರ್. ಅದರಲ್ಲಿ ಈಗ ಇಲ್ಲಿ ಬರುವಂತಹ 1800 ವಿದ್ಯಾರ್ಥಿಗಳು ಮಾತ್ರ ಭಾಗವಹಿಸ್ತಾರೆ ಅಥವಾ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಬಹುದು? ಇಲ್ಲ, ಇದರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿಗಳು, ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳು, ಪಾಲಿಟೆಕ್ನಿಕ್ ಮತ್ತು ITI ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾತ್ರ. ಸಾರ್ವಜನಿಕರಿಗೆ ನೀವು ಹೇಳಿದ್ದು ಬಹಳ ಒಳ್ಳೆಯ ಮಾಹಿತಿ. ನಾವು ಆ್ಯಕ್ಚುಲಿ ನಮ್ಮ ಸಂಸ್ಥೆ ಮುಖ್ಯಸ್ಥರು ಡೀನ್ ಸರ್, ಪ್ರಾಂಶುಪಾಲರು ಹೇಳಿದರು ನಾವು ಪಬ್ಲಿಕ್ಕಿಗೂ ನೆಕ್ಸ್ಟ್ ಲೆವೆಲ್ ಒಂದು ಕಾರ್ಯಕ್ರಮವನ್ನು ಮಾಡುವಂತ ಹೇಳಿದ್ದಾರೆ. ಹಾಗಾಗಿ ಈಗ ನಾವು ಕಾಲೇಜ್ ಮಕ್ಕಳಿಗೆ ಮಾಡಿ ಮುಂದೆ ಈ ಅಭಿಯಾನವನ್ನು ಸಾರ್ವಜನಿಕರಿಗೆ ಒಂದು ಮಾಡುವಂಥ ಒಂದು ಮುಕ್ತ ಅವಕಾಶ ವೇದಿಕೆಯನ್ನು ಕಲ್ಪಿಸಿ ಈ ಸೈಬರ್ ಅವೇರ್ನೆಸ್ ಬಗ್ಗೆ ನಾವೊಂದು ಜಾಗೃತಿಯನ್ನು ಮಾಡುವಂಥ ಮುಂದಿನ ದಿನಗಳಲ್ಲಿ ಒಂದು ಯೋಜನೆ ಮಾಡ್ಕೊಂಡಿದ್ದೇವೆ. ಸೊ ಹಾಗೆ ನಾವು ಹೇಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ಬೋದು, ಅದು ಬೇರೆ ಬೇರೆ ಏಜಿನವರೆಗೂ ನಾವು ಮಾಹಿತಿ ಕೊಡ್ಬೋದು. ಆಲ್ರೆಡಿ ನಾವು ಶಾಲೆಗಳಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸರ್ ನಮ್ಮಲ್ಲಿ IAS ಆ್ಯಕ್ಟಿವಿಟೀಸ್ ಅಂತ ಇದೆ ಸರ್, ಅದರ ಬಗ್ಗೆ ಒಂದೆರಡು ಮಾಹಿತಿಯನ್ನು ಕೊಡಬೇಕಂತ ಕೇಳ್ತೇನೆ.
ಈಗ ಶಾಲೆಗಳಲ್ಲಿ ಈ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನೀವು ಕೇಳಿದಾಗೆ ನಾವು ಈಗ ಏಪ್ರಿಲ್ ತಿಂಗಳಲ್ಲಿ ನಮ್ಮ DDPU ಅವರ ಅಭಿಲಾಷೆಯಂತೆ ಎಲ್ಲ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇರುವಂಥ ಎಲ್ಲ PU ಕಾಲೇಜ್ ಪ್ರಿನ್ಸಿಪಾಲ್ಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಅದು ಈ ತಿಂಗಳ ಬಹುಶಃ ಈ PU ಎಕ್ಸಾಮ್ ನಡೀತಾ ಇದೆ. ಈಗ ಸೆಕೆಂಡ್ PUC ಎಕ್ಸಾಮ್ ಆದ ನಂತರ ಅವ್ರದ್ದು ವ್ಯಾಲ್ಯೂಯೇಷನ್ ಆದಮೇಲೆ ಏಪ್ರಿಲ್ ತಿಂಗಳಲ್ಲಿ ನಾವು ಒಂದು ದಿವಸದ ಒಂದು ಶಿಬಿರವನ್ನು ಪ್ಲ್ಯಾನ್ ಮಾಡಿದ್ದೇವೆ. ಇದರಲ್ಲಿ ನಾವು ಎಲ್ಲ ಈ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ PU ಕಾಲೇಜ್ ಪ್ರಿನ್ಸಿಪಾಲ್ಗಳನ್ನು ಆಹ್ವಾನ ಮಾಡ್ತೇವೆ. ಅದರಲ್ಲಿ ಈ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೇವೆ ಮತ್ತು ಕ್ರಿಯೇಟ್ ಮಾಡೋದು ಹೇಗೆ ಅಂತ ಅವರಿಗೆ ಒಂದು ನಾವು ತರಬೇತಿಯನ್ನು ಕೊಡ್ತೇವೆ. ಪ್ರಿನ್ಸಿಪಾಲ್ಗಳಿರ್ಬೋದು ಅಥವಾ ಅವರು ಸ್ಪಾನ್ಸರ್ ಮಾಡಿರುವಂಥ ಸಹ ಶಿಕ್ಷಕರು ಇರ್ಬೋದು. ಈ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮಲ್ಲಿ ಒಂದು ಈ ಪ್ರೋಗ್ರಾಮ್ ಪೈಪ್ಲೈನಲ್ಲಿದೆ. ಏಪ್ರಿಲ್ದಲ್ಲಿ ನಾವು ಅದನ್ನು ಖಂಡಿತ ಮಾಡ್ತಾ ಇದ್ದೇವೆ. ಸೊ ಇದು ಯಾಕೆ ಅಂದರೆ ನಮ್ಮ ಸ್ಕೂಲ್ಗಳಿಗೆ ಈ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಜಾಗೃತಿ ಮೂಡಿಸೋದು ಒಂದು ನಮ್ಮ ಉದ್ದೇಶ. ಇದರ ಜೊತೆಗೆ ಅವರು ಶ್ರೀನಾಥ್ ರಾವ್ ಹೇಳಿದಾಗೆ ಇನ್ಸ್ಟಿಟ್ಯೂಷನ್ ಇನ್ನೋವೇಷನ್ ಕೌನ್ಸಿಲ್ ಅಂತ ಇದೆ. ನಾವಿಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಭಾಳಷ್ಟು ಲೋಕಲ್ ಕಾಲೇಜುಗಳು ಮತ್ತು ಕಾಲೇಜುಗಳಷ್ಟೇ ಅಲ್ಲ, PU ಕಾಲೇಜುಗಳಷ್ಟೇ ಅಲ್ಲ, ಇವನ್ ಹೈಸ್ಕೂಲ್ ಲೆವೆಲಲ್ಲೂ ಸಹ ನಮ್ಮ ಮಕ್ಕಳು, ಬಹುಶಃ ಇಲ್ಲಿ ಭಾಳಷ್ಟು ಮಕ್ಕಳಿದ್ದಾರೆ, ಇವರು ಡೈರೆಕ್ಟಾಗಿ ಹೋಗಿ ಅಲ್ಲಿ ಪ್ರಾಂಶುಪಾಲರಿಂದ ಒಂದು ಪರ್ಮಿಷನ್ ತಗೊಂಡು ನಾವು ಕಂಟಿನ್ಯೂಸ್ ಆಗಿ ಈಗ ಲಾಸ್ಟ್ ಈ ಹಿಂದಿನ ಸೆಮಿಸ್ಟರಲ್ಲಿ 7-8 ಈ ಥರ ಕಾಲೇಜುಗಳಿಗೆ ನಮ್ಮ ಮಕ್ಕಳು ಹೋಗಿದ್ದಾರೆ. ಶಿಕ್ಷಕರ ಒಂದು ಗೈಡೆನ್ಸ್ ತೊಗೊಂಡು ಹೋಗಿದ್ದಾರೆ. ಶಿಕ್ಷಕರ ಉಪಸ್ಥಿತಿಯಲ್ಲೂ ಈ ಒಂದು ಜಾಗೃತಿಯನ್ನು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಭಾಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚಿನ ಸ್ಕೇಲ್ ಅಂತ ಹೇಳ್ತೇವಲ್ಲ, ಮ್ಯಾಗ್ನಿಟ್ಯೂಡಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದರ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಭಾಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಸಹ ನಮ್ಮ ಏನಾದರೂ ಕಾರ್ಯಕ್ರಮ ಇದ್ದರೆ ಸೈಬರ್ ಸೆಕ್ಯೂರಿಟಿ ಅವೇರ್ನೆಸ್ ಬಗ್ಗೆ ದಯವಿಟ್ಟು ನಾವು ನಿಮ್ಮೊಂದಿಗೆ ಜೋಡಿಸಿಕೊಳ್ಳುವ ಒಂದು ಅಭಿಲಾಷೆ ಇದೆ. ಹಾಗೆ ಅದಕ್ಕೂ ಸಹ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಾಯವನ್ನು, ನಿಮ್ಮ ಸಹಕಾರವನ್ನು, ನಿಮ್ಮ ಪ್ರೋತ್ಸಾಹವನ್ನು ಹಾಗೂ ನಿಮ್ಮ ಮಾರ್ಗದರ್ಶನವನ್ನು ನಾವು ಇದರ ಮೂಲಕ ಕೇಳ್ತಾ ಇದ್ದೇವೆ.